ಜೀವ ಶ್ರಮಪಟ್ಟು ನೋಡಿ ಲಕ್ಷ್ಮೀ ನಾರಾಯಣ ತಲೆ ಮೇಲೆ ಒಂದು ಹಾಲದಲ್ಲಿ ನೋಡಿ ಬೇಬಿ ಕುಂಟ ಮಲ್ಕೊಂಡೇನೆ ಮಲ್ಕೊಂಡು ಕಾಲು ಬಡ್ದ ಬಾಯಿಲ ನೋಡಿ ಪಟ್ಟಪತ್ರಶಾಹಿ ಅಲ್ಲಿ ಕೃಷ್ಣ ಇವೆಲ್ಲ ವಿಷ್ಣು ವಿಘ್ನಡೆ ಕೇಶವ ಮಾಧವ ಮುಕುಂದ ಗೋವಿಂದ ಅಚ್ಯುತ ನಾರಾಯಣ ವಿಘ್ನಡೆ ಶಿವ ಒಬ್ಬ ರಾತ್ರಿ ಸಂಹಾರ ಮಾಡಿ ಅವರ ಮೈಗೆ ನಾಟ್ಯ ಮಾಡ್ತಾರೆ ಶಿವ ಏನ್ ಮಾಡ್ತಾರೆ ಅಂದ್ರೆ ಪಾಪ ಮಾಡೋದಕ್ಕೆ ನಾಲ್ಕು ತರ್ತಾನೆ ಅದೇ ಪುಣ್ಯ ಮಾಡಿದ್ರೆ ಸ್ವರ್ಗಗಳಿಗಳಲ್ಲಿ ಅವ್ರು ಸ್ವರ್ಗ ತರ್ತಾರೆ ನೋಡಿ ಪಾಪ ಪುಣ್ಯ ಸ್ವರ್ಗ ನರ್ಕ ಪಕ್ಕದಲ್ಲಿ ಕಾಳಿ ನೋಡಿಗಳ ಮೂಳೆ ನೋಡಿದಲ್ಲ ಅಲ್ಲಿ ಕಾಳಿಗೆ ಎತ್ತರ ಮಾಡ್ತಾರೆ ಕಾಳಿಯ ಹೊಟ್ಟೆಯ ಒಂದು ಚೇಳು ಕಾಣ್ತಾರೆ ಎಷ್ಟೊಂದು ಕೋಪ ಅವಳಿಗೆ ಸಿಟ್ಟು ರೌದ್ರತೆ ನೋಡ್ಕೊಂಡು ಚೇಂಜ್ ತೋರಿಸ್ತಾರೆ ಅದೇ ಒಂದು ವಿಷ ಸಂಕೇತ ಅವ್ರು ಬೈತಾರಲ್ಲ ಒಟ್ಟು ವಿಷ ತುಂಬಿಡಿದ್ರೆ ನಾವು ಆಟ ಇದೆ ಅವ್ರಿಗೆ ವಾಹನಾಗಿ ಬಂದಂಥ ವಿಷ್ಣು ಈ ಬರತಕ್ಕಂಥ ಮೂಲದಲ್ಲಿ ದಾನಕ್ಕೆ ಅಂತಂದರೆ ಕೊಟ್ಟರೆ ಸಿದ್ಧವಾಗಿದ್ದಾನೆ ಅದು ಶುಕ್ರಾಚಾರ್ಯ ಕೊಡಬಾರ್ದು ಅಂತೇಳಿ ಅದೇ ಮಾಡ್ತಾ ಇದ್ದೀವಿ ದಶಕಂಠ ರಾವಣ ಹತ್ತು ಕಡೆ 20 ಕೈಗೆ ರಾವಣ ಮೇಲ್ ಕಾಣುತ್ತೆ ಕೈಲಾಸ ಎಲ್ಲ ಕಡೆ ಬರೀ ಕೈಲಾಸ ಪರ್ವತ ಮಾತ್ರ ಎತ್ಕೊಂಡ್ರೆ ಇಲ್ಲಿ 4 ಲೋಕ ಎತ್ಕೊಂಡು ಅಷ್ಟೊಂದು ಪೌರತ್ವ ರಾವಣ ಇಲ್ಲಿ ಅವ್ರ ಕಡೆಗೆ ನಾಗಲೋಕ ಇದೆ ನಾಗಲೋಕ ಭೂಲೋಕ ದೇವಲೋಕ ಕೈಲಾಸ ಶಿವಪಾರ್ವತಿ ಈ ಕಡೆ ಬ್ರಹ್ಮ ಆ ಕಡೆ ವಿಷ್ಣು ಸಂಪೂರ್ಣ ಒಂದೇ ಕಲ್ಲು ಮುಂದೆ ಬನ್ನಿ ಈಗ ನೋಡಿ ನಮಗೆ ರೂಫಿಂಗ್ ಮಾಡ್ತೀವಿ ರೂಫಿಂಗ್ ಡಿಸೈನ್ ರೂಫಿಂಗ್ ಡಿಸೈನ್ ಇದೆ ಅದಕ್ಕೆ ನಾವು ನಟ್ಟು ಬೋಲ್ಟು ಉಪಯೋಗಿಸ್ತೀವಲ್ಲ ನಟ್ಟು ಶೇಪ್ ನೋಡಿ ನಟ್ಟು ಶೇಪು ಬಿಗಿ ಮಾಡೋಕ್ಕೆ ವಾಷರ್ಸು ಸ್ಕ್ರೂ ಬರುತ್ತೆ ನೋಡಿ ಸ್ಕ್ರೂ ಡಿಸೈನ್ಸು ಹಾಗೆ ಮನೆ ಕಿಟಕಿ ನೋಡಿ ಮನೆಗೆಲ್ಲ ಕಿಟಕಿ ಮಾಡ್ತೀವಿ ಗ್ರಿಲ್ ಮಾಡ್ತೀವಿ ಇದೆ ಡಿಸೈನ್ಸು ಗ್ರಿಲ್ ಡಿಸೈನ್ಸು ಹಾಗೆ ಇದನ್ನ ಹೊಸದಾಗಿ ಮಾಡ್ತಾರೆ ಒಂದು 100 ವರ್ಷದ ಹಿಂದೆ ಇದನ್ನು ಮಾಡಿದೆ ನೋಡಿ ಹಳೇದು ಹಾಳಾಗ್ತದೆ ಹಳೇದು ಹಾಳಾಗೋದು ಮಾಡೋದು ಸೇಮ್ ಕಲ್ಲು ಕೂಡ ಅದು ವ್ಯತ್ಯಾಸ ಆಗಿದೆ ಅವತ್ತೇ ಆಗಿದೆ ಇವತ್ತೇ ಆಗಿದೆ 900 ವರ್ಷಕ್ಕೂ 100 ವರ್ಷ ವ್ಯತ್ಯಾಸ ನೋಡಿ ಅದಕ್ಕೆ ಹೇಳ್ತಾರೆ ಅವಾಗೆಲ್ಲ ಏನಿದ್ರು ವಿಲ್ ಪವರ್ ಅಂತ ಬಟ್ ಇವಾಗ ಏನಿದ್ರು ಬಿಲ್ ಪವರ್ ಅಂತ ಬಿಲ್ ಅಂತ ಬಿಲ್ ಪವರ್ ಸಾಧಾರಣ ಗಣೇಶನ್ ನಾವು ಯಾವಾಗಲೂ 4 ಗಣೇಶ ನೋಡ್ತೀವಿ ಇದು ನೋಡಿ 8 ಗಣೇಶ ನೋಡಿ ಅಷ್ಟಭುಜ ಗಣೇಶ ನಾಟ್ಯ ಗಣೇಶ ಈ ಗಣೇಶನಿಗೆ ಮಾರ್ಚ್ ಏಪ್ರಿಲ್ ಅಂದರೆ ಭಾಳ ಡಿಮ್ಯಾಂಡ್ ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲ ಹಾಗಾಗಿ ಅವನಿಗೆ ಎಕ್ಸಾಮ್ ಗಣೇಶ ಅಂತ ಕರೀತಾರೆ ಅದ್ರಲ್ಲಿ ಈ ವರ್ಷ ಅಂತೂ ಭಾಳ ಗಣೇಶ ಹ್ಯಾಪಿ ಆಗಿದ್ದಾನೆ ಎಕ್ಸಾಮ್ ಇರ್ಲಿವಲ್ಲ ರಿಸ್ಕೇ ಇಲ್ವಲ್ಲ ಯಾವ ಯಾಪಿರಿ ಯಾಕೆ ಹಾಗಾಗಿ ಭಾಳ ಖುಷಿಯಾಗಿದೆ ಗಣೇಶ ಉಗ್ರ ನರಸಿಂಹ ವಯಸ್ಸನ ಮನೆ ದೇವರು ಹಿರಣ್ಯಕ್ಕೆ ಸಂಹಾರ ಮಾಡ್ತಾನೆ ಸಂಹಾರ ಆಗ್ಬೇಕಾದ್ರೆ ವಯಸ್ಸನ ಮನೆ ದೇವರು ನರಸಿಂಹ ಅವನ್ನ ಕೊಲ್ಬೇಕು ನೋಡಿ ಆ ಕಡೆ ಕಾಲ ಗಟ್ಟಿ ಆಡ್ಕೊಂಡಿದ್ರೆ ಈ ಕಡೆ ಕೈ ನೋಡಿ ಅಷ್ಟೇ ಗಟ್ಟಿಗೆ ಲಾಕ್ ಮಾಡಿದ್ದಾರೆ ಅಂದರೆ ಆ ಕಡೆ ಶೇಖರ್ ಬಿಡುತ್ತಾ ಇಲ್ಲ ಹೊಟ್ಟೆನ ಬಗಿತಾ ಇದ್ದಾನೆ ನಿಜವಾಗ್ಲೂ ನೋಡಿ ಹೊಟ್ಟೆ ಹೋಗಕ್ಕೆ ನೋಡಿ ಆ ಕರುಳು ಮಾಲೆ ಎಷ್ಟು ಚೆನ್ನಾಗಿದೆ 4 ಎತ್ತದ ಶಾರ್ಪ್ ಇದೆ ಕಣ್ಣು ಬಿಡ್ರಿ ನೋಡಿ ಹೊರಗಡೆ ಎಷ್ಟೊಂದು ರೌದ್ರತೆ ಕೋಪ ಸಿಟ್ಟು ಆ ನರಸಿಂಹನಿಗಿತ್ತು ಈ ಕಡೆ ಬ್ರಹ್ಮ ಇದೆ ನೋಡಿ ಇಲ್ಲಿ ಅಂದರೆ ಬ್ರಹ್ಮ ಅಂದರೆ ಕ್ರಿಯೇಟರು ವಿಷ್ಣು ಅಂದರೆ ಪ್ರೊಟೆಕ್ಟರು ಶಿವ ಅಂದರೆ ಡೆಸ್ಟ್ರಾಯರ್ ಅಷ್ಟೊಂದು ಬರೆಗ ನಮಗೆ ಭಾಳ ಉದ್ದಾಗ್ಬಿಡುತ್ತಲ್ಲ ಅಂದರೆ ಶಾರ್ಟ್ ಮಾಡಿ GOD ಗಾಡ್ ಮಾಡ್ಬಿಟ್ಟು ಗಾಡ್ ಅಂತಂದರೆ G ಮೀನ್ಸ್ ಜನರೇಟರ್ ಬ್ರಹ್ಮ O ಮೀನ್ಸ್ ಆಪರಣ ವಿಷ್ಣು D ಮೀನ್ಸ್ ಡೆಸ್ಟ್ರಾಯರ್ ಶಿವ ಅದು 3 ಅಕ್ಷರಲ್ಲ ಮುಗಿಸ್ಬಿಟ್ಟಿದ್ದೀವಲ್ಲ ಈಗೆಲ್ಲ ಹೇಳ್ತಾರೆ ಗುಡ್ ಮಾರ್ನಿಂಗ್ ಅನ್ನೋ ಸಾಕು GM ಅಂತ ಕೊಡ್ತಾರೆ ಅಷ್ಟೇ ಆ ಥರಕ್ಕೆ ಅವಳು ಮಾಡಿಬಿಟ್ಟಿದ್ದಾರೆ ಅವ್ನ ತಲೆ ಮೇಲೆ ಗಂಟೆ ಇದೆಯಲ್ಲ ಅದಕ್ಕೆ ಹಾಕಿದ್ರೆ ಚೈನ್ ನೋಡಿ ಚೈನ್ ಲಿಂಕ್ ಸರ್ಪಣಿ ಬರ್ತಾರೆ ಆ ಸರ್ಪಣಿ ಕೆತ್ತನೆ ಮಾಡಿದ್ದಾರೆ ಕೊಂಡಿ ಕೆತ್ತನೆ ಮಾಡಿದ್ದಾರೆ ಹಿಂಭಾಗ ಚಾಮುಂಡಿ ದುರ್ಗಾ ಮಹಿಷಾಸುರ ಮರ್ದಿ ನೋಡಿ ನೋಡಿ 14 ಕೈ ಇದೆ ವಿಷ್ಣುಗೆ ಕೆಳಗೆ ಗರುಡ ಇದ್ದಾನೆ ವಿಷ್ಣು ಅವನ ಒತ್ಕೊಂಡಿದ್ದಾನೆ ಅವನಿಗೆ ತ್ರಿಮೂರ್ತಿ ನಾರಾಯಣ ಬಹಳ ಅಪರೂಪ ವಿಗ್ರಹ ಇದು ತ್ರಿಮೂರ್ತಿ ನಾರಾಯಣ ಅಂದರೆ ತ್ರಿಮೂರ್ತಿ ಕೈಗಳಲ್ಲಿ ಯಾವ್ಯಾವ ಆಯುಧ ನೋಡಿ ಎಲ್ಲ ವಿಷ್ಣು ಕಡೆ ಕಾಣ್ತದೆ ಶಂಕು ಚಕ್ರ ಗದ ತ್ರಿಶೂಲ ಡಮುರ್ಗ ಅಮೃತ ಕಲಶ ಎಲ್ಲ ಇದೆ ನೋಡಿ ಬಹಳ ಅಪರೂಪವಾದಂಥ ವಿಗ್ರಹ ಇದು ಉಗುರಲ್ಲ ಸರ್ ಸಿಂಹ ಉಗುರಲ್ವಾ ಎಲ್ಲಿ ಫ್ರೀ ಬಿಟ್ಬಿಟ್ರೆ ತಪ್ಪಿಸ್ಕೊಂಡು ಹೊಡೋಗ್ತಾನೆ ಅನ್ನೋ ದೃಷ್ಟಿನಲ್ಲಿ ಅವನು ಲಾಕ್ ಮಾಡ್ಕೊಂಡಿರ್ತಕ್ಕಂಥ ಆ ಕಡೆ ಕೈ ನೋಡ್ತೇನೆ ನೋಡಿ ಆ ಕಡೆ ಕಾಲಲ್ಲಿ ಆ ಕಡೆ ಕೈ ಲಾಕ್ ಮಾಡಿದೆ ನೋಡಿ ಈ ಕಡೆ ನೋಡಿಲ್ಲ ಹಿಸ್ಟಲ್ಲಿ ಲಾಕ್ ಮಾಡಿದೆ ನೋಡಿ ಎಡಗೈ ಎಡಗಾಲು ಎರಡು ಲಾಕ್ ಮಾಡಿದೆ ನಾವು ತಿರ್ಗಾಕೆ ಆಗಲ್ಲ ಮುಗೀತು ಎಲ್ಲೂ ಹೋಗಕ್ಕೆ ಆಗಲ್ಲ ಆ ಟೈಮ್ ಲಾಕ್ ಮಾಡಿದೆ ಎಷ್ಟು ಬುದ್ಧಿವಂತಿಕೆ ಮಾಡಿದೆ ನೋಡಿ ಕೆತ್ತನೆನ ಕಾಲಭೈರವ ಶಿವನ ಅವತಾರ ಕಾಲಭೈರವ ಶಿವ ಹಾಕಿದ ಚಪ್ಪಲಿ ಹೇಗೆ ಹೀಲ್ಸ್ ನೋಡಿ ಹೀಲ್ಸ್ ಚಪ್ಪಲಿ ಈ ಕಡೆ ಮೂಲೆ ಕಾಡಿ ನಾಗರಾಜ ನಾಗರಾಣಿ ಇದು ಹಾಗೆ ಗಜಾಸುರ ಬರ್ಧನ ಒಬ್ಬ ರಾಕ್ಷಸ ಆನೆ ರೂಪ ಇರ್ತಾನೆ ಶಿವ ಆನೆನ ಮಧ್ಯಕ್ಕೆ ಸೀಳಿ ಆನೆ ಒಟ್ಟೊಳಗೆ ನಾಟ್ಯ ಹೊಟ್ಟೆ ಒಳಗಡೆ ನೋಡಿ ಇದು ಆನೆ ತಲೆ
ಹಿಂದಿನ 2 ಕಾಲು ಮುಂದಿನ 2 ಕಾಲು ಅಪೂರ್ಣನಾಗಿ ಸುತ್ತಾ ಇದೆ ನೋಡಿ. ಇದು ಆನೆಯ ಚರ್ಮ ಹೊದ್ದುಕೊಂಡು ಶಿವ ಆನೆಯ ಒಟ್ಟೊಳಗೆ ನಾಟ್ಯ ಮಾಡ್ತಾನೆ. ಗಜಾಸುರ ಮರ್ದನ ಗಜಚರ್ಮಾಂಬರ ಅಂಬರದ ಆಕಾಶ ಮತ್ತು ಚರ್ಮನ ಒದ್ಕೊಂಡಿದ್ದ. ಲಾಸ್ಟಿ ಫೈನಲ್ ಗಣೇಶನಿಗೆ ತಲೆ ಕೂರಿಸ್ತಾರೆ. ಯಾಕಂದ್ರೆ ಓದ್ತೀವಿ ಸ್ಥಾನಕ್ಕೆ ಹೋಗಿದ್ದು ಕೊಳೆ ಇದ್ದು ತೆಗೆದು ಮೂರ್ತಿ ಮಾಡೋದು ಸುಳ್ಳು, ಇದು ಒರಿಜಿನಲ್. ಯಾಕೆಂದ್ರೆ ಶಾರ್ಟೇ ಹೇಳ್ಬೋದು, ಶಾರ್ಟ್ ಹೇಳಕ್ಕೆ ನಾಲ್ಕು ಕತೆ ಲಿಂಕ್ ಆಗುತ್ತೆ ಅಂತ ಸೇರ್ಪಡೋ ಕಥೆನ ಹೇಳಲ್ಲ. ಒಳಗೆ ದೇವ್ರು ಚೆನ್ನಕೇಶವ ಇದ್ದಾರೆ, ಹೊರಗಡೆ ಅವ್ರು 2 ಗಂಟೆ ತೆಗೆದು ನೋಡಿ ಶ್ರೀದೇವಿ ಕಾಣುತ್ತೆ. ಈ ಕಡೆ ಪಕ್ಕ ಭೂದೇವಿ ಕಾಣುತ್ತೆ. ಶ್ರೀದೇವಿ ಸೋಮನಾಯಕ ರಂಗನಾಯಕಿ ಅಂತ ಕಲ್ಯಾಣ ಮಂಟಪ ಇದೆ. ಜಾತ್ರೆ ಉತ್ಸವ ಅದಕ್ಕೆ ದೇವರಿಗೆ ಮದುವೆ ಮಾಡ್ತಾರೆ. ಪ್ರತಿ ವರ್ಷ ಇದು ವಿಷ್ಣು ದೇವಸ್ಥಾನ, ವೀರಗಣೇಶ ದೇವಸ್ಥಾನ. ಬೆಳಿಗ್ಗೆ ಸಾಯಂಕಾಲ ಮಾತ್ರ ಬಾಗಿಲು ತೆಗಿತಾರೆ. ಹತ್ತಿರ ಶಾರ್ಟ್ ಇದ್ದಾರೆ, ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ ಮಾತ್ರ ಬಾಗಿಲು ತೆಗಿತಾರೆ. ನೋಡಿ ಆನೆ ಇದೆ ನೋಡಿ ಕೆಳಗಡೆ. ಆನೆ, ಸಿಂಹ, ಕುದುರೆ, ಬಳ್ಳಿಗಳು, ಶಕ್ತಿ, ಧೈರ್ಯ, ವೇಗ, ಅಲಂಕಾರ. ದೇವಸ್ಥಾನ ಇಂಥ ನಕ್ಷತ್ರ ಸ್ಟಾರ್ ಕಡೆ ಮೂಲೆ ಕಡೆ ಸ್ಟಾರ್ ಮೂಲ್ಬಲೆ ಏನ್ ಮಾಡೋದಕ್ಕೆ ನಕ್ಷತ್ರ ಹಾಕಿದೆ. ನಕ್ಷತ್ರ ಆಕಾರ ಪ್ರತಿ ಮೂಲೆ ಕಡೆ ಎಲ್ ಶೇಪ್ ಏಂಗಲ್ಸ್. ನಮ್ಮ ದೇಶದಲ್ಲಿ 3 ರೀತಿಯಾದ ದೇವಸ್ಥಾನಗಳಿವೆ. ನಾಗರ, ನಾಗುಡ, ಬೇಸರ ಅಂದ್ರೆ ನಾವೆಲ್ಲ ಉತ್ತರ ಭಾರತದಲ್ಲಿ ಎಲ್ಲ ನಾಗರ ಶೇಪ್ ರೌಂಡ್ ಶೇಪ್. ನಮ್ಮ ದಕ್ಷಿಣ ಭಾರತ ಸೌತ್ ಸ್ಕ್ವೇರ್ ಬರೋದು ದ್ರಾವಿಡ ಅದೆಲ್ಲ 2 ಸೇರ್ಕೊಂಡ್ರೆ ಬೇಸರ ಸ್ಟೈಲ್ಸ್ ಅಂತ. ಸುತ್ತಲ್ಲಿ ಸಣ್ಣ ಕಾಂಪೌಂಡ್ ಇದೆಯಲ್ಲ, ಕಾಂಪೌಂಡ್ ಸುತ್ತ ಸಣ್ಣ ಸಣ್ಣ ಗುಡಿಗಳಿದ್ದು ಈ ಗುಡಿಯೆಲ್ಲ ಗಾಳಿಗಳ ಬಿದ್ದು ಹಾಳಾಗೋಗ್ಬಿಡುತ್ತೆ. ಹಾಳಾಗೋದು ಇತ್ತೀಚೆಗೆ ಏನು ಮಾಡ್ತಾರೆ, ಮೈಸೂರು ರಾಜರು ಈ ಕಡೆ ಸಾಲ್ ಮುಂದೆ ಜೋಡಿಸಿ ನೋಡಿ. ಈ ಕಡೆ ಇಂಬ ಕಂಬಗಳಿದೆ ನೋಡಿ. ಈ ಕಡೆಯಲ್ಲಿ ಜೊತೆ ಮ್ಯೂಸಿಯಂ ಇರ್ತದಲ್ಲ, ಮ್ಯೂಸಿಯಂ ಟೈಪ್ ಅಲ್ಲಿ ಹಾಳಾಗಿರೋದು ಈ ಕಡೆ ಒಂದು ಕಡೆ ಕಲೆಕ್ಟ್ ಮಾಡಿ ಅದನ್ನು ಒಂದು ಮನೆಗಳು ಆರ್ಸಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಗೊತ್ತಾಗ್ತದೆ ಕಾಣುತ್ತೆ. ಕೆಳ ಅಂತಸ್ತು, ಮೇಲಂತಸ್ತು, ಈ ಅಂತಸ್ತು ಬಾಲ್ಕನಿ ಬರುತ್ತೆ. ಬಟ್ ಬಾಲ್ಕನಿ ಒಳಗಡೆ ಎಲ್ಲ ಹಾಲಕ್ಕೆ ಒಳಗಡೆ ಈಗೆಲ್ಲ ವಯಸ್ಸಾದ ಡಾಕ್ಟರ್ ಹೇಳ್ತಾರೆ ಬೆಳಗ್ಗೆ ಎದ್ದೆಲ್ಲ ವ್ಯಾಯಾಮ ಮಾಡಬೇಕು, ವಾಕ್ ಮಾಡಬೇಕು, ಆರೋಗ್ಯ ಒಳ್ಳೆಯದು. ಹಿಂದೆಗಳು ವಾಕ್ ಮಾಡ್ತಿದ್ರು. ಈಗೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ವಾಕ್ ಜೊತೆಗೆ ಒಂದು ನಾಯಿ ಇರುತ್ತೆ, ಅದು ಬುಲ್ಡಾಗ್ ನಾಯಿ ಕಳಿಸ್ತಾರೆ. ಇವತ್ತಿನ ಕೋಮರೇನು, ಡಾಬರ್ಮೇನು, ಆಫೀಷಿಯನು, ಜರ್ಮನ್ ಶೆಫರ್ಡು, ಪಗ್ಗು ಯಾವ್ದು ನಾಯಿ ಕರ್ಕೊಂಡು ವಾಕೋ ಪದ್ಧತಿ ಕೂಡ ಬಳಸ್ತಾ ಇದ್ದು ನಾಯಿ ನೀವು ಇನ್ನೇ ಕೊಡ್ಬೇಕು. ಅವ್ರು ದುಡ್ಡು ಕೊಟ್ಟು ಬಂದಿರ್ತಾರ, ನೀವು ಬಂದ್ಬಿಟ್ರೆ ನೀವು ಹಂಗಾಗಲ್ಲ. ಒಳಗೆ ದೇವರಿದೆ, ದೇವರಿಗೆ ಅಭಿಷೇಕ ನೀರು. ಬಟ್ ಜನ ತುಳಿಬಾರ್ದು ಅಭಿಷೇಕ ನೀರನ್ನು ಅಂತ ಒಳಗಡೆ ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡ್ತಾರೆ. ಹೋಗುತ್ತೆ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಹಿಂದೆ ಒಂಡಕ್ಕೆ ಹೋಗೋದು. ಈ ವರ್ಷಕ್ಕೆ ಜಾಸ್ತಿ ಆಗಿತ್ತು. ಚೇಂಬರ್ ಕಳಿಸ್ಬಿಡಿ, ಆ ಚೇಂಬರ್ದು ಹೊಡಕಲ್ಲ ಹೊರಡು ಹೋಗೋದು. ಅವ್ರು ಸೆರೆಡಿ ಅಭಿಷೇಕ ಕೋವಿಡ್ ಆಗಿದೆ, ಅಭಿಷೇಕ ಮಾಡಿ ಅದೇ ನೀರು ಬರ್ರಿ. ಇಲ್ಲಿ ನೋಡಿ, ವಿಷ್ಣು ಪಾದ ಇದೆ. ಇಲ್ಲಿ ದೇವಸ್ಥಾನ ಬಾಗ್ಲಾಕಿದ್ದಾಗ ಜನ ಬಂದು ನಮಸ್ಕಾರ ಮಾಡಬೇಕು. ಮುಂದೆ ಹೋಗಿ ದೊಡ್ಡ ಪಾದ ಇದೆ. ಇಲ್ಲಿ ದೊಡ್ಡ ಪಾದ ಇದ್ರೆ ಒಳಗಡೆ ದೊಡ್ಡ ಪಾದರಕ್ಷ ಒಳಗಡೆ ಇದೆ. ಅವರ ತೋರಿಸ್ತೀವಿ ನೋಡಿದ್ರೆ ನೀವು ಅದರ ಪಕ್ಷ ಇದೆ. ಅದರಕ್ಷ ತೋರಿಸ್ತೀವಿ. ವರಾಹಮೂರ್ತಿ ನೋಡಿ, ಹಿರಣ್ಯಾಕ್ಷ ಮಾಡಿ ಭೂದೇವಿನ ಕಾಪಾಡಿದಾನೆ ವರಾಹಮೂರ್ತಿನಲ್ಲಿ. ಇಲ್ಲಿ ನೋಡಿ ಅರ್ಜುನ ಕೆಲ ಎಣ್ಣೆ ನೋಡಿ ಮೇಲೆ ಮೀನಿಗೆ ಬಾಣ ಬಿಡ್ತಾರೆ. ಬಾಣ ಹೋಗಿ ಮೀನಿಗೆ ಕಣ್ಣಿಗೆ ನಾಶ ಕೊಡುತ್ತೆ. ಆದರೆ ಅವತ್ತಿನ ಕಾಲದಲ್ಲಿ ಈ ವಿಗ್ರಹದಲ್ಲಿ ಸ್ವರ ಸೌಂಡ್ ಮ್ಯೂಸಿಕ್ ಎಲ್ಲೇ ಬರ್ತಾ ಇತ್ತು. ಗುಂಡಿ ಕಡೆ ನೋಡಿ ಎಲ್ಲ ಕುಟ್ಟಿ ಹೊಡೆದು ಹಾಳು ಬಿಡ. ಸ್ವರ ಯಾವುದು ಬರಲ್ಲ, ಅದು ಬರ್ತಾ ಇತ್ತು. ಎಲ್ಲ ಹೊಡೆದು ಹಾಳು ಈಗ ಬರ್ತಾ ಇಲ್ಲ ನೋಡಿ. ಈಗ ಇಲ್ಲ ಗುಡ್ಡಿ ಕಡೆ ಸರ್ ಚಿಕ್ಕವರಿದ್ದಾಗ ಹೆಂಗೆ ನೋಡಿ ಸರ್. ಇದೆಲ್ಲ ಫ್ಯಾಷನ್ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಒಂದು ಕೈ ಫುಲ್ ಬಳೆ ಹಾಕ್ಕೊಂಡ್ರೆ ಮತ್ತೊಂದು ಕೈ ವಾಚ್ ಹಾಕ್ಕೊಂಡ್ರೆ. ಹಿಂದೆ ಫ್ಯಾಷನ್ ವಾಚ್ ಇರಲಿಲ್ಲ. ಅವಾಗ ಏನು ಮಾಡ್ತಾ ಇದ್ರು ಅಂದರೆ ಈ ಕೈಯಲ್ಲಿ ಸಿಂಗಲ್ ಬಳೆ, ಈ ಕೈಲಿ ಫುಲ್ಲು ಬಳೆ, ಮುಂದೆ ಬಂಗಾರ ಬಳೆ ಹಾಕೊಂತಾರಲ್ಲ ಬಳೆ ಜಾಗಕ್ಕೆ ವಾಚ್ ಬರುತ್ತೆ. ಕಥೆಗಳು ಮುಕ್ತಾಯವಾಗ್ತದೆ. ನೋಡಿ ಶಿಲಾಬಲಕ್ಕೆ ಪ್ರಾರಂಭವಾಗುತ್ತೆ, ಮೇಲೆ ಕಾಣುತ್ತೆ. ಜೀವನದಲ್ಲಿ ಮೂರು ಭಾಗ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಅಲ್ಲಿ ಒಳಗಿದ್ದು ನೋಡಿದ್ದೀರಾ ನೀವು?
ಒಳಗೆ ನೋಡಿದ್ರ ಒಳಗೆ ಉಂಟು ಫೋಟೋ ತೆಗೆದು ಪ್ರಾರಂಭವಾಗಿದ್ದು ವಿಜಯನಗರ ಅರಸರ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಇದ್ದಂಥ ತೆಲುಗು ವಿದ್ವಾಂಸರು ಕನ್ನಡ ಬರ್ಕೊಟ್ಟಾಗ ಈಗ ತೆಲುಗು ಅಕ್ಷರ ಮಿಕ್ಸ್ ಆಗುತ್ತೆ. ಇದು ಸಾರಾಂಶ ಏನಪ್ಪ ಅಂದರೆ 1926ರಲ್ಲಿ ಯಾರು ದೇವಸ್ಥಾನ ಕಟ್ಟಿಸ್ತಾನೆ ಅವನ ಹೆಸರು ನೋಡಿ ಅಪ್ಪಾಜಿ ಅಪ್ಪ ದತ್ತಿಪತ್ರ ದಾರಪತ್ರ ಅಂತ ಅವ್ರ 1626 ಇಲ್ಲ ಕೆಂಪು ಬಣ್ಣಗಳಿದೆ. ನಾವು ಬಣ್ಣ ಹಾಕಿ ಹಿಡಿದ ಬಣ್ಣ ಕೆಂಪು ಬಣ್ಣ ಹಾಕಿ ಟೆರಕೋಟ ಹಾಕಬೇಕು. ಅದು ಬಣ್ಣ ನೋಡಿ ಇಲ್ಲಿ ಲಾಂಗ್ ನೆಕ್ಲೆಸ್ ಇದೆ ಸಂಧಿ. ಹಾಗೆ ಇದೊಂದು ಬಹಳ ಒಂದು ವಿಶೇಷ ಕಂಬ. ಇದು ನರಸಿಂಹ ಕಂಬ. ನರಸಿಂಹ ದೇವರು ಬೆಳಗ್ಗೆ ಸಂಜೆ ಪೂಜೆ ದೇವಸ್ಥಾನ ಮನದೇವರು. ಈ ಕಂಬ ಸುಮಾರು ಒಂದು 150-200 ವರ್ಷಗಳ ಹಿಂದೆ ಕಂಬ ತಿರುಗ್ತಾ ಇತ್ತಂತೆ. ಅದು ಇಲಾಖೆಯ ರಿಪೋರ್ಟ್ ಪ್ರಕಾರ ಕಂಬ ತಿರುಗಿಸಿ ನೋಡೋದಾಗಿತ್ತು. ಅದೇ ಕಂಬ ತಿರುಗಲ್ಲ. ಈ ಕಂಬಕ್ಕೆ ಏನಾಗಿದೆ ಮೇಲೆ ಕಲ್ಲಿನ ಗೋಪುರ. ಈ ಕಲ್ಲಿನ ಗೋಪುರ ಗಾಳಿ ಮಳೆ ಬಿದ್ದು ವಾರಕ್ಕೆ 2 ಸ್ಪೀಡ್ ಬಿಡ್ತಾ ಇದ್ದಾರೆ. ಕಂಬ ಏನಾಗಿದೆ ಆಗ ಕಂಬ ತಿರುಗಲ್ಲ. ಏನು ನಾವೇ ತಿರುಗಬೇಕು ಅನ್ನೋ ಸುತ್ತ ಬರೀ ಬರೀ ನಾವೆಲ್ಲ ಬಾಲ್ ಅದನ್ನ ಹೇಳ್ತಾ ಬೇರೆ ಅವತ್ತು ಇಲ್ಲಿವರೆಗೂ ಬಾಲ್ ಬೇರಿಂಗು, ಇವತ್ತು ಬಾಲ್ ಬೇರಿಂಗು, ಅವತ್ತು ಸ್ಟೋನ್ ಬೇರಿಂಗು ಸ್ಟೋನ್ ಮಾಡ್ತಾ ಇದ್ರು. ಈ ಕಂಬದ ವಿಶೇಷ ಏನು ಅಂತಂದ್ರೆ ಈಗ ನಾವೀಗೆಲ್ಲ ಏನೇನು ನೋಡ್ತೀವಿ ಎಲ್ಲ ಬಹುತೇಕ ಅಂದರೆ ಕಂಬ ಇಂಡೆಕ್ಸ್ ಬಂದು ಆ ಟೈಪಲ್ಲಿ ಮೇಲೆ ನೋಡಿ ಶಿಲಾಬಾಲಕಿಯರು, ಅಪ್ಸರಿಯರು, ವಿಷ್ಣುವತನ, ಶಿವನವತನ, ರಾಮಾಯಣ, ಮಹಾಭಾರತ ಗ್ಯಾಪ್ ಗ್ಯಾಪ್ ಮಾಡ್ತಾರೆ ನೋಡಿ. ಥ್ರೋಟ್ ಗ್ಯಾಪ್ ಇದೆ. ಸಂಪೂರ್ಣ ಕೆತ್ತನೆ ಮಾಡಿದಂಥ ಶಿಲ್ಪಿ ಇಲ್ಲೊಂದು ಜಾಗನ ಕ್ವಾಲಿಟಿ ಮಾಡಿ ಶಿಲ್ಪಿ ಕಲ್ಪನೆ ಇಷ್ಟೆಲ್ಲ ಮಾಡಿದ್ದೀನಿ. ಅಕಸ್ಮಾತ್ ನನಗೇನೋ ಗೊತ್ತಿಲ್ಲ ಬಿಟ್ಕೊಟ್ಟಿದ್ರೆ ಯಾರನ್ನು ಮಾಡಿದ್ರು ಶಾಲೆ ಹೇಳ್ತೀವಲ್ಲ ಓಪನ್ ಶಾಲೆ ಒಂದು ಅವಕಾಶ ಕೊಟ್ಟರು. ಬೇರೆ ಕೆಲವು ಸ್ವಾರ್ಥ ಇರಲಿಲ್ಲ. ಬೇರೆ ಶಿಲ್ಪಿ ಬರ್ಬೋದು ಅಂತ ಮಾಡ್ಬೋದು. ಸರಿ ಮಾಡಪ್ಪ ನಿಮ್ಮ ಶಾಲೆಗೆ ಅವಕಾಶ ಕೊಟ್ಟಿನ ಕಡೆ ಮಾಡೋಣ. ಸೊ ಅವ ಎಲ್ಲ ಇದು ಗುಜರಾತ್ ಒಂದೇ ಕಂಪನಿ ಬಹುತೇಕ 10,000 ಹೆಚ್ಚು ಬಹುತೇಕವಾಗಿ ಇಂಪಾರ್ಟೆಂಟ್ ಹೈಲೈಟ್ಸ್ ಅಂತ ಕಾಲು ಚೈನು, ಕಾಲು ಗೆಜ್ಜೆ ಮಾದರಿ, ಫುಲ್ ಮಾದರಿ, ಡೈಮಂಡ್ ಶೇಪ್ ಬದಲಾವಣೆ ಕಂಬಗಳು, ಹಾಗೆ ಚಕ್ರ ಬರ್ತದೆ. ಚಕ್ರದ ಚಕ್ರದ ಮಾದರಿ ಚಕ್ರಿ ಇದೆ ಇಲ್ಲಿ ಬರೀ ಸೇಮ್ ಚಕ್ರಿ ಮಾದರಿ, ಸ್ಟಾರ್ ಮಾದರಿ. ಇಲ್ಲಿ ಬರೀ 2 ಬಳೆ ಬಂದಿದೆ. ನೋಡಿ 2 ಬಳೆ ಫ್ರಂಟ್ ಬಳೆ ಇರಲ್ಲ, ಫ್ರಂಟ್ ಬಳೆ ಸ್ಮಾಲ್ ಬೆಂಡ್ ಆಗಿದೆ. ಆ ಬಳೆನ ಈಗಲೂ ಇವತ್ತು ನಾವಿಟ್ಟು ಹಿಂದೆ ಬಳೆ ಆಗ್ತದೆ ಮೂವ್ ಆಗುತ್ತೆ. ಇಲ್ಲಿ ಬಳೆ ಇನ್ನು ಕೊರದೇಶಕ್ಕೆ ಏರ್ಪಡಿಸ್ತದೆ. ಬೇಲೂರಿ ಭುವನೇಶ್ವರಿ ಇದರ ಸುತ್ತಳತೆ 24 ಅಡಿ ಸುತ್ತಳತೆ, 6 ಅಡಿ ಆಳ ಕೂಡ ಇದೆ. ಇಲ್ಲಿ ಕೆಳಗೆ ಇಲ್ಲಿ ಮಹಾಭಕ್ತ ಕಥೆಗಳಿದೆ, ಡಾನ್ಸರ್ಸ್ ಇದ್ದಾರೆ, ವಾದ್ಯಗೋಷ್ಠಿ ಇದೆ, ರಾಜ ಲಾಂಛನ ಮತ್ತೆ ಕಂಬ ನೋಡಿ. ಕಂಬಕ್ಕೆ ತ್ರಿಮೂರ್ತಿಯ ಸಂಗಮ ಅಂದರೆ ಕಂಬಗಳಲ್ಲಿ ಶಿವಲಿಂಗ, ಉಲ್ಟಾ ಶಿವಲಿಂಗ ಇರ್ತಲ್ಲ, ಉಲ್ಟಾ ಶಿವಲಿಂಗದ ಆಕಾರ. ಕೆಳಗೆ ನರಸಿಂಹ ಅವತಾರ. ಕಂಬದ ಒಳಗಡೆ ಕಮಂಡ ಹೂ ಕಾಣುತ್ತಾರೆ. ಅಂದರೆ ಬ್ರಹ್ಮ ಕೂರ್ದು ಕಮಂಡ ಹೂ. ಕಮಂಡಗೆ ಬ್ರಹ್ಮ, ನರಸಿಂಹಗೆ ವಿಷ್ಣು, ಕಂಬಕ್ಕೆ ಶಿವ, ಬ್ರಹ್ಮ ವಿಷ್ಣು ಮಹೇಶ್ವರ. ಕೆಳಕೆತ್ತಿ ಮೇಲೆ ಕೂರಿಸ್ತಾರೆ. ಒಂದೇ ಕಲ್ಲು ನೋಡಿದಲ್ಲ, ಅದೆಲ್ಲ ಬೇರೆ ಬೇರೆ ಪೀಸ್. ಜಸ್ಟ್ ಇಂಟರ್ಲಾಕ್ ಸಿಸ್ಟಮ್ ಅಂದರೆ ಮರಕ್ಕೆ ಜೋಡಣೆ, ಕಲ್ಲಿಗೆ ಜೋಡಣೆ. ಕಂಬ ಇದೆಲ್ಲ ನಾವು ಬೀಗರ್ ತೆಗೆದಾಗ ಡೋರ್ ಲಾಕ್ ಇದೆ ನೋಡಿ, ಓಪನ್ ಮಾಡಿ ತೆಗಿತೀವಲ್ಲ ಆ ಟೈಪಲ್ಲಿ ಈ ಕಂಬನ ಟರ್ನ್ ಮಾಡಿ ತಿರ್ಸಿದ್ರೆ ಈಗ ದುಂಬಿದವರು ಆ ಟೈಪಲ್ಲಿ ಮಾಡ್ತಾರೆ. ಕೀ ಲಾಕ್ ಟೈಪ್ ಇದು ನಾಟ್ಯ ಮಂಟಪ, ನವರಂಗ ಸ್ಟೇಜ್. ಹಿಂದೆ ಶಾಂತನ ದೇವಿ ಭಕ್ತಿಯ ತೋರಿಸ್ಬೇಕಾದ್ರೆ ನಾಟ್ಯ ಮಾಡಿ ದೇವರಿಗೆ ಭಕ್ತಿ ಜನ ಸುತ್ತ ಕೂತು ನೋಡ್ತಾ ಇದ್ರು. ಲಕ್ಷ್ಮೀನಾರಾಯಣ ಗಾಡಿ ಬೆಳ್ಕೋಬೇಕಲ್ಲ, ಗ್ಯಾಪ್ ಮಾಡಿದ್ರೆ 2 ಕಡೆ 2 ಪ್ರಾಣಿಗಳು ಮಾತ್ರ ಪ್ರಾಣಿ. ಈ ಪ್ರಾಣಿ ಇವತ್ತು ಇಲ್ಲ ಶಿಲ್ಪಿ ಪ್ರಾಣಿ ಒಂದು ಮಾಡಿದ್ದಾರೆ ನೋಡಿ. ಕಾಣುತ್ತೆ ನೋಡಿ ಇಲ್ಲಿ ಹಂದಿಯ ದೇಹ, ಸಿಂಹದ ಪಾದ, ನದಿಯ ಬಾಯ, ಹಸರೆ ಬಾಯಿ, ಆನೆ ಸೂರ್ಯ, ಹಸಿಮುಖಿ, ಕೋದ್ಯ ಕಣ್ಣು. ದ್ವಾರಪಾಲಕ, ಜೇನು ಹೀರು, ವನಪಾಲಕರು. ಆಗಲೇ ಹೇಳಿದ್ರೆ ದೇವರಿಗೆ ಹೂಬಟ್ ಹಾಕಿದ್ದಾರೆ, ಓಣೆ ಹಾಕಿದ್ದಾರೆ, ಸೀರೆ ಕಾಣ್ತಾರೆ. ಇದನ್ನ 9 ಅಡಿ, ಪೀಠ 3 ಅಡಿ ಎಲ್ಲ ಸೇರಿ 12 ಬರ್ತದೆ.
ದೇವರ ಜಾಗ ಗರ್ಭಗುಡಿ, ಮುಂದೆ ದರ್ಶನ ಮಂಟಪ, ಇದು ನಾಟ್ಯ ಮಂಟಪ. ಇದು ಶಾಂತಳೆಯ ಏಕೈಕ ವಿಗ್ರಹ, ಒಂದೇ ವಿಗ್ರಹ ಶಾಂತಳ ವಿಗ್ರಹ. ಹಾಗಾಗಿ ಪೀಠದ ಕೆಳಗಡೆ ಅವರಿಗೆ ಕೊಟ್ಟಂತ ಬೀಜದ ಟೈಟ್ಲೆ ನೋಡಿ, ನಾಟ್ಯ ನಾಮಣಿ ಮತ್ತು ಸರಸ್ವತಿ ಮತ್ತು ಶಾರದಾ ಟೈಟ್ಲೆ ನೋಡಿ. ಈ ತಲೆ ಮೇಲೆ ಒಂದು ಸಣ್ಣ ಗೆದ್ದೆ ಬೇಕು, ಬೈತಲೆ ಬಟ್. ಆ ಬೈತಲೆ ಬಟ್ಟನ್ನು ಇವತ್ತು ನಾವು ಶೇಕ್ ಮಾಡಬೇಕು. ಎಷ್ಟು ಡೆಲಿಕೇಟ್ ಆಗಿದೆ ಕೊಟ್ಟಿ ಕ್ರೀಡೆ, ಜೋರು ಕೈ ನೋಡ್ದು ಅಷ್ಟೊಂದು ಸೂಕ್ಷ್ಮ ಕೆಲಸ ಮಾಡಬೇಕು. ಎಲ್ಲ ಕಲ್ಲೇ ಇದು ನೋಡ್ತಾ ಇದ್ರೆ ಮೈಕಲ್ ಕಂಚು ಕೊಡ್ತಾನೆ, ಕಂಚು ಟೈಪ್ ಕಲ್ಲಲ್ಲಿ ಮಾಡ್ತಾರೆ ನೋಡಿ. ಗಂಧರ್ವ ಕಲೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊತಾಳೆ. ಎರಡು ಕೈಗೆ ಫುಲ್ಲು ಬಳೆ, ಕಿರೀಟ, ತಲೆ ತುಂಬು, ಹೂವು ಬಳ್ಳಿಗಳು, ಬಟ್ಟೆ, ಗೌನ್ಸ್ ಅಂತ ಕಲ್ಲ ಕೆತ್ತನೆ ಮಾಡಿದ್ದಾರೆ. ವಾದ್ಯ ಗೋಷ್ಠಿಯಲ್ಲಿ ಕಾಲ ಎಬ್ಬೆ ಹಿಡಿದಲ್ಲ, ಕಾಲ ಎಬ್ಬೆರಳು ತಾಳ, ತಾಳ ಕಟ್ಟ ವಾದ್ಯ, ಹಾಡಿ ಕೈಯಲ್ಲಿ ತಾಳ, ಭರತನಾಟ್ಯಕ್ಕೆ ಕಾಲ ತಾಳ, ಅದಕ್ಕೆ ಭರತಾಳ. ಭರತ ಅಂದರೆ ಭಾವ, ರಾಗ, ತಾಳ. ಈ ಬಳೆ ನೋಡಿ, ಈಗ ಸೈಕಲ್ ಟೈರ್ ನೋಡ್ತಲ್ಲ, ಸೈಕಲ್ ಟೈರ್ ಮಾದರಿ ಇದೆ. ಎರಡಕ್ಕೆಲ್ಲ ಬೈಕ್ ಟೈರ್ ನೋಡಿ, ಮೂರನೇ ಬೈಕ್ ಟ್ಯೂಬ್, ಬೈಕು ಸಿಗದ ಕೈ ಕಡಗ, ಕಾಲು ಕಡಗ, ಕಡಗ ಮಾದರಿ. ಇದು ನೋಡಿ ಕೇಶ ಶೃಂಗಾರಿ. ಹೆಣ್ಮಕ್ಳು ಏನು ಮಾಡ್ತಾರೆ, ಸಹೋದರಲ್ಲಿ ನೋಡ್ತಾರಲ್ಲ, ಅಥವಾ ಜಡೆನ ಹಿಂಡಿದಾಗ ನೀರು ಮಡಿಮಡಿದಲ್ಲ ಶೇಖರಣೆ, ನೀರು ಹನಿ. ಅವಳ ಕಾಲು ನೋಡಿ ಬಾರದ ಕಾಲು ಕೊಂಡಿಗೆ ಕೆತ್ತರ ಮಾಡಿದ್ದಾರೆ. ದಾಸೋಜ ಅಂತ ಆ ಶಿಲ್ಪಿಯ ಹೆಸರು. ಇವ್ರ ಕೈಯಲ್ಲಿ ಪಕ್ಷಿಗಳು ಮುಂದೆ ನೋಡಿ ಗಿಣಿತಾರೆ, ಇಬ್ಬರೇ ಇನ್ನೊಂದು ನಗಿಸ್ತಾರೆ. ಹೆಣ್ಣು ನಾಟ್ಯ ಮಾಡಬೇಕಾದ್ರೆ ನಗಿಸ ನಾಟ್ಯ ಮಾಡಿ ಗಿಣಿತರ ಮಾತಾಡಬೇಕು. ಸ್ವೀಟ್ ವಾಯ್ಸ್, ಅದಕ್ಕೆ ಸುಮಧುರ ಭಾಷೆ. ಸುಮಧುರ ನೋಡಿ ಗಣಿಸರ ಮತ್ತು ಬಳೆ, ಬಂಗಾರದ ಬಳೆಗಳು, ಬಂಗಾರ ಬಳೆಗಳ ಮಾದರಿ. ಸ್ಯಾರಿ ಬಾರ್ಡರ್, ದೊಡ್ಡ ಸ್ಯಾರಿ ಬಾರ್ಡರ್, ದೊಡ್ಡ ಸ್ಯಾರಿ ಬಾರ್ಡರು, ಸ್ಮಾಲ್ ನೆಕ್ಲೇಸು, ಪ್ಲಾಸ್ಟಿಕ್ ಬಳೆಗಳು, ಬ್ರೇಸ್ಲೆಟ್ಸು, ಹೀಗೆ ಪ್ರತಿಯೊಂದು ತಮ್ಮ ವಿಶೇಷ ಅದಕ್ಕೆ ಮೋಹಿನಿ ವಿಗ್ರಹ ಒಳಗೊಳಕ್ಕೆ ಎಕಡೆ ಕಾಣಲ್ಲ. ಮೋಹಿನಿ ವಿಗ್ರಹ, ಮೋಹಿನಿ ಕಪ್ಪ ಅಂತಂದರೆ ಈ ವಿಗ್ರಹ ಏನಪ್ಪ ಅಂತಂದರೆ ಹೆಣ್ಮಕ್ಳು ಯಾವ ಥರ ಇರಬೇಕು, ಡಾನ್ಸ್ ಮಾಡಬೇಕಾದ್ರೆ ಒಂದು ಬಾಡಿಯು ಪರ್ಫೆಕ್ಟ್ ಆಗಿ ತೋರಿಸೋದು. ಹೆಣ್ಣುಗಳಲ್ಲಿ 4 ಜಾತಿನ ವಿಗ್ರಹ ಮಾಡ್ತಾರೆ. ಅಸ್ಕಿನಿ, ಚಿತ್ತಿನಿ, ಪದ್ಮಿನಿ, ಶಂಕಿನಿ. ಪದ್ಮಿನಿ ಸುಂದರವಾದ ಮೂರ್ತಿ. ಮುಖ ಇರಬೇಕು ಅಂತಂದರೆ ಮೂಗಿನ 3 ಭಾಗ ಮುಖ ಇರಬೇಕು. ಮೂಗಿನಲ್ಲಿ ಅಷ್ಟೇ ಹಣೆದು, ಅಷ್ಟೇ ಗಲ್ಲ ಇದೆ. ಮುಖ ಎಷ್ಟು ಇದೆಯೋ ಅಷ್ಟೇ ಹಣೆ ಇದೆ ನೋಡಿ. ಹಣೆಯಷ್ಟೇ ಸೊಂಟ ಆಗಬೇಕು ಅಂತಾರೆ, ಭಾಳ ಕಷ್ಟ ಆಗುತ್ತೆ. ದೇಹ ಮುಖದ 7 ಭಾಗ ಇರಬೇಕು. ಕೆಲವು ಹೆಣ್ಮಕ್ಳಿಗೆ ಈ ಕಾಲಿನ ಹೆಬ್ಬೆರಳ ಪಕ್ಕದ ಬೆರಳು ಉದ್ದವಾಗಿರುತ್ತೆ. ಹಾಗೆ ಉದ್ದವಾದಂಥ ಹೆಣ್ಮಕ್ಳಿಗೆ ಕಮಾಂಡಿಂಗ್ ಡಾಮಿನೇಟಿಂಗ್ ಪವರ್ ಸರಣ. ಹೆಣ್ಮಕ್ಳಿಗೆ ನಾಚಿಕೆ ಸ್ವಭಾವ, ಹಾಗೆ ಧೈರ್ಯ ಇರುತ್ತೆ, ಮುಂದೋಗ್ತಾರೆ, ಕಮಾಂಡಿಂಗ್ ನೇಚರ್ ಇದೆ. ಕೆಲವು ಕಮಾಂಡಿಂಗ್ ಅಂತಂದ್ರೆ ಕೆಲವು ಏನು ತಕ್ಷಣ ಗೊತ್ತಾಗೋದು ಗಂಡ ಅಂತ ತಗೊಂಡ್ವಿ, ಗಂಡ ಅಲ್ಲ, ಅವ್ರ ಲೀಡರ್ಶಿಪ್ ಅಂತ ಇರ್ತದೆ ಅಂತ ನಾವು ಅನ್ಕೊಂಡ್ವಿ. ಗಂಡ ಹೆಂಡತಿಗೂ ಒಂದಾಗಿರುತ್ತೆ ಅನ್ನೋದು ಹೇಳಿದ್ರೆ ಸಭಾಗಿದ್ದಾರೆ ಅಂತ. ಕೆಲವು ಹೆಣ್ಮಕ್ಳಿಗೆ ಮಧ್ಯ ಯಾವ ಪಾರ್ಟ್ಸ್ ನೋಡಿ, ನೋಡಿ ಇದಕ್ಕೆ ಪದ್ಮಪಾದ. ಹೀಗಿದ್ರೆ ಜ್ಯೋತಿಷ್ಯ 2 ಕಾರಣ ಇರ್ತಾರೆ. ಒಂದು ಕಾರಣ ಕುದುರೆ ಕಾಲಿದ್ದಾಗೆ, ಹೆಣ್ಮಕ್ಳು ತರಬಾರ್ದು, ಕುದುರೆಗೆ ಹೊರಬಿಡ್ತಾರೆ, ಎಲ್ಲ ಒಂದು ಜ್ಯೋತಿಷ್ಯ ಹೇಳಿದ್ರೆ ಮತ್ತೊಂದು ಹೇಳ್ತಾರೆ. ಆಗಿದ್ರೆ ಐಶ್ವರ್ಯ ಅಂತಸ್ತು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇಂಟಿ ಅದೃಷ್ಟ ಅವಳಿಗಿಂತ ಅದೃಷ್ಟ ಅವ್ನಿಗೆ ಚೆನ್ನಾಗಿರ್ಬೇಕು. ಯಾಕೆಂದರೆ ಐಶ್ವರ್ಯ ಹೊರಗೆ ಬಂದರೆ ನೋ ಪ್ರಾಬ್ಲಮ್. ಈಗ ಐಶ್ವರ್ಯ ಹೊರಟೋಗ್ರೆ ಅದೃಷ್ಟ ಅವ್ನಿಗೆ ಚೆನ್ನಾಗಿರ್ಬೇಕು ಅಂತ. ಆ ಉಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಕಾಮಾಕ್ಷಿ, ಕಮಲಾಕ್ಷಿ, ವೀರಗಳು, ಮೀನಾಕ್ಷಿ, ದುಂಡುಮುಖ, ಚಂದ್ರಮುಖಿ ಅಂತ ಹೇಳ್ತಾರೆ. ಸೂಕ್ಷ್ಮ ವ್ಯಾಪ್ತಿ, ಒಂದೇ ಕಲ್ಲು, ಕಂಬ, ವಿಗ್ರಹ ಎಲ್ಲ ಸಂಪೂರ್ಣವಾಗಿ ಒಂದೇ ಕಲ್ಲ ಕೆತ್ತಿದ್ದಾರೆ. ಇಲ್ಲಿ ಪ್ರತಿಯೊಂದು ಕಂಬನೂ ಕೂಡ ಈ ಕುಂಬಾರರು ಮಡಿಕೆ ಮರ ಲೇತ್ ಕೆತ್ತಿಸ್ತಾರೆ. ಹೇಗೆ ಅಂದರೆ ಒಂದು ರಫ್ ಕಲ್ಲಿಗೆ ಡೈರೆಕ್ಟ್ ನಾವು ಫಿಕ್ಸ್ ಮಾಡಿಕೊಂಡು ಆ ಗ್ಲಾಮ್ಗಳನ್ನು ಆನೆಗಳು ಕೂರಿಸಿ ಲೇತ್ ಹಾಕೊಂಡು ಕಂಟಲ್ಲಿ ಸಿಗ್ತದೆ. ಕೆಲವು ಮಿಷಿನ್ ಕಟ್ಬಿಡೋದು ಲೇತ್, ಆ ಟೈಪ್ ಎಲ್ಲೂ ಕೂಡ ನಿಮ್ಗೆ ಅಪ್ಕೊಂಡು ಸಿಗಲ್ಲ, ಎಲ್ಲೂ ಕೂಡ ಇದಾಗಿದೆ. ನೋಡಿ ಇಷ್ಟು ಸ್ಲಿಪ್ಪರ್ದು ಸ್ವಾಮಿಯ ಪಾದ ರಕ್ಷ. ಸ್ವಾಮಿಯ ಪಾದ ರಕ್ಷ, ಇಷ್ಟು ಸ್ಲಿಪ್ಪರ್ಸ್ ಒಂದು 100 ವರ್ಷದ ಹಿಂದೆ ಮಾಡ್ಕೊಂಡಿದ್ದಾರೆ. ಎಲ್ಲ ಫುಲ್ ಲೆದರ್ ಇದು. ಒಳ್ಳೆ ಪಾದ ನೋಡಿದ್ರಲ್ಲ, ಆ ಪಾದದ ರಕ್ಷ ತುಂಬೆ ಟೋಲ್ ಅಲ್ಲಿಯಾ? ಓಕೆ.
ಪಾದರಕ್ಷಣ್ರೆ ಬನ್ನಿ ಇದು ನೋಡಿ, ಇದು ಉತ್ಸವ ಮೂರ್ತಿ ಇದು. ಜಾತ್ರೆ ಉತ್ಸವ ಬೇಕಾದ್ರೆ ಅವ್ರಿಗೆ ಇರ್ತಾರೆ. ಒಳಗೆ ಆದಿಶೇಷ ಇದೆ, ಹೊರಗಡೆ ಆನೆ ಕುದುರೆ ಹೊರಗಡೆ ಇದೆ. ಹೊರಗಡೆ ತೋರಿಸಿ ಬನ್ನಿ. ಮಕ್ಕಳು ಆನೆ ನೋಡಿದಿರಾ? ಆನೆ ಕುದುರೆ ನೋಡಿದ್ರಾ? ನೋಡಿಲ್ವಲ್ಲ? ತೋರಿಸಿ ಬನ್ನಿ. ಕರಿಕರಿ ಹೋಣ ಓಕೆ ಸರ್, ಇದೆ ನೋಡಿ. ಮೊದಲು ನಾವು ಸ್ಕೆಚ್ ಅಂತ ಹೇಳ್ತೀವಿ, ನಕ್ಷೆ. ಇದು ಪ್ರೋಟೋಟೈಪ್, ಅದು ಪ್ರೋಟೋಟೈಪ್. ನಾನು ಗಾಡಿಯಲ್ಲಿ ಆಯಿತು ಬನ್ನಿ ಹೊರಗಿಲ್ಲ. ನಾನು ಸ್ವಾಮಿ ಕಾಲೇಜ್ ಬಂದು ಹೇಳ್ತಾರೆ, ಈ ದಿನ ಪೂಜೆ ಮಾಡೋ ಯೋಗ್ಯ ಅಲ್ಲ. ಅದರ ಒಳಗಡೆ ಕಪ್ಪೆ, ನೀರು, ಮರಳು ಎಲ್ಲ ಹೇಳ್ತಾರೆ. ಆ ಸಂದರ್ಭ ಅಪ್ಪ ಮಕ್ಕಳಿಗೆ ವಾದ ಇವಾಗ ಅಪ್ಪನ ಜಕಣಾಚಾರಿ ವಿದ್ಯೆ ಚೆನ್ನಾಗಿದೆ ಅಂತ ಮಗ ದೋಷ ಇದೆ. ಅಪ್ಪ ಹೇಳ್ತಾರೆ ಒಂದು ವೇಳೆ ದೋಷ ಇದ್ದರೆ ಮುಂದೆ ಕೆಲಸ ಮಾಡಲ್ಲ, ಕೈ ಕಟ್ಕೊಂಡ್ಬಿಡ್ತೀನಿ. ಅದು ಮಗ ಹೇಳ್ತಾರೆ ದೋಷ ಇಲ್ಲ ಅಂದರೆ ಮುಂದೆ ಮಾತಾಡೋ ನಾಲ್ಕು ದೋಷ ಇರುತ್ತೆ. ಆಗ ಜಕಣಾಚಾರಿ ಕೈ ಕಟ್ ಮಾಡ್ಕೊಳ್ತಾನೆ. ನಂತರ ತುಮಕೂರು ಹಳ್ಳಿನಲ್ಲಿ ಜಕಣಾಚಾರಿ ಒಂದೇ ಕೈ ಕೆಲಸ ಮಾಡ್ತಾ ಇರ್ತಾನೆ. ಆಗ ಕೈ ಬರುತ್ತಂತೆ, ಅದಕ್ಕೆ ಊರಿಗೆ ಕೈಗಾಳ. ಎಷ್ಟು ಕಥೆ ಇದೆ. ಆದರೆ ವಂಶದ ಫಸ್ಟ್ ಸೆಕೆಂಡ್ 3 ಹಳೆಗಳು ಅಡಿಕೊಂಡು ಇವು ಜಕಣಾಚಾರಿ ಅವರ ಚೀಫ್ ಮುಖ್ಯ ಶಿಲ್ಪಿ ಅವ್ರ